Hi everyone, welcome to my world where curiosity meets clarity. Today onwards, we are going to learn about some basic grammar concepts which are useful for speaking English. The first concept is tenses. Tenses are essential tool for clear, correct and confident English speaking. Okay, so learning them step by step will boost your fluency and help you express yourself better. You already know that tenses are three forms: present tense, past tense and future tense. In present tense, we have four forms: simple present tense, present continuous tense, present perfect tense, present perfect continuous tense. First ಗೆ ನಾವು what is simple present tense? Present tense ನ first form simple present tense ಅನ್ನು ನೋಡೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಯಾವೆಲ್ಲ ಸಿಚುವೇಶನ್ಸಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ ಅಂದರೆ, ಫಸ್ಟ್ ಡೈಲಿ ಹ್ಯಾಬಿಟ್ಸ್ ಆರ್ ರೊಟೀನ್ಸ್. ನಾವು ಡೈಲಿ ಹವ್ಯಾಸವನ್ನು ಹೇಳುವಾಗ, ಫಾರ್ ಎಕ್ಸಾಂಪಲ್ ಐ ಬ್ರಷ್ ಮೈ ಟೀತ್ ಟ್ವೈಸ್ ಅ ಡೇ. ಓಕೆ, ಇಲ್ಲಿ ಒಂದು ಹವ್ಯಾಸ ಇದೆ, ಹ್ಯಾಬಿಟ್. ಶಿ ವಾಕ್ಸ್ ಟು ಸ್ಕೂಲ್ ಎವ್ರಿ ಮಾರ್ನಿಂಗ್. ವಿ ಈಟ್ ಡಿನ್ನರ್ ಅಟ್ 8 PM. ಆರ್ ಹಿ ಪ್ಲೇಸ್ ಫುಟ್ಬಾಲ್ ಆನ್ ಸಂಡೇಸ್. ಆರ್ ದೇ ಸ್ಟಡಿ ಟುಗೆದರ್ ಇನ್ ದ ಲೈಬ್ರರಿ. ಇದನ್ನೆಲ್ಲ ನಾವು ಹೇಳುವಾಗ, ಡೈಲಿ ಹ್ಯಾಬಿಟ್ಸನ್ನು ಹೇಳುವಾಗ ನಾವು ಸಿಂಪಲ್ ಪ್ರೆಸೆಂಟನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಜನರಲ್ ಟ್ರೂತ್ಸ್ ಆರ್ ಫ್ಯಾಕ್ಟ್ಸ್ ಲೈಕ್ ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಇದೊಂದು ಫ್ಯಾಕ್ಟ್, ಯೂನಿವರ್ಸಲ್ ಟ್ರೂತ್. ದೆನ್ ವಾಟರ್ ಫ್ರೀಸಸ್ ಅಟ್ 0 degree Celsius. ಹ್ಯೂಮನ್ಸ್ ನೀಡ್ ಆಕ್ಸಿಜನ್ ಟು ಲೀವ್. ಇದೆಲ್ಲ ಏನು? ಫ್ಯಾಕ್ಟ್, ಯೂನಿವರ್ಸಲ್ ಟ್ರೂತ್. ಇದನ್ನು ಹೇಳುವಾಗಲೂ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ದೆನ್ ಫೀಲಿಂಗ್, ವೆನ್ ವಿ ಎಕ್ಸ್ಪ್ರೆಸ್ ಅವರ್ ಥಾಟ್ಸ್ ಆರ್ ಒಪಿನಿಯನ್ಸ್, ಆವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಲವ್ ಚಾಕ್ಲೇಟ್ ಐಸ್ ಕ್ರೀಮ್. ಶಿ ಹೇಟ್ಸ್ ಲೌಡ್ music. Or he thinks math is interesting. We believe in hard work. Okay, so they prefer tea over coffee. ಇದನ್ನೆಲ್ಲ ಹೇಳುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ದೆನ್ ಸ್ಕೆಡ್ಯೂಲ್ಡ್ ಈವೆಂಟ್, ಈಗ ಆಲ್ರೆಡಿ ಪ್ಲ್ಯಾನ್ ಮಾಡಿದಂತಹ ಕಾರ್ಯಕ್ರಮಗಳನ್ನ ನಾವು ಹೇಳುವಾಗಲೂ, ಟೈಮ್ ಟೇಬಲಲ್ಲಿ ಆಲ್ರೆಡಿ ಫಿಕ್ಸ್ ಆದಂತಹ ಪ್ರೋಗ್ರಾಮ್ಸನ್ನು ನಾವು ಹೇಳುವಾಗಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವು ಯೂಸ್ ಮಾಡ್ತೀವಿ. ನಮಗೆ ಸ್ವಲ್ಪ ಎಕ್ಸಾಂಪಲ್ ನೋಡೋಣ. ದ ಟ್ರೈನ್ ಡಿಪಾರ್ಟ್ಸ್ ಅಟ್ 6:30 PM. ಇದೊಂದು ಸ್ಕೆಡ್ಯೂಲ್ಡ್ ಈವೆಂಟ್, ಆಲ್ರೆಡಿ ಪ್ಲ್ಯಾನ್ ಆಗಿರೋ ಒಂದು ಈವೆಂಟ್. ಆ ಈವೆಂಟನ್ನು ಹೇಳುವಾಗ ನಾವು ವಿ ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಫಾರ್ ಎಕ್ಸಾಂಪಲ್, ಮೈ ಫ್ಲೈಟ್ ಲ್ಯಾಂಡ್ಸ್ ಅಟ್ 10 AM. ದ ಸ್ಕೂಲ್ reopens on Monday. ದ ಮೂವಿ ಸ್ಟಾರ್ಟ್ಸ್ ಅಟ್ 7 o'clock. Her class begins at 9 AM sharp. So these are all scheduled event. ಓಕೆ, ಯಾವ ಎಲ್ಲ 4 ಸಿಚುವೇಶನ್ಸಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತೀವಿ? ನಂಬರ್ 1, ಹ್ಯಾಬಿಟ್ಸ್, ಡೈಲಿ ರುಟೀನ್. ಓಕೆ, ರೆಗ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತೀವಿ. ದೆನ್ ಯೂನಿವರ್ಸಲ್ ಫ್ಯಾಕ್ಟ್ ಆರ್ ಸೈಂಟಿಫಿಕ್ ಟ್ರುತ್ತನ್ನು ಹೇಳುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತೀವಿ. ದೆನ್ ಫೀಲಿಂಗ್, ವೆನ್ ವಿ ಎಕ್ಸ್ಪ್ರೆಸ್ ಅವರ್ ಫೀಲಿಂಗ್, ಥಾಟ್ಸ್ ಆರ್ ಒಪಿನಿಯನ್ಸ್, ವಿ ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಆ್ಯಂಡ್ ಸ್ಕೆಡ್ಯೂಲ್ಡ್ ಈವೆಂಟ್ಸನ್ನು ಹೇಳುವಾಗಲೂ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವು ಯೂಸ್ ಮಾಡ್ತೀವಿ. ಸೊ ಈ 4 ಫಾರ್ಮ್ಸನ್ನು ನೀವು, ಸಿಚುವೇಶನ್ಸನ್ನು ನೀವು ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡಿಟ್ಕೊಳ್ಳಿ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನೆಲ್ಲ ಯಾವೆಲ್ಲ ಸಿಚುವೇಶನ್ಸಲ್ಲಿ ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನು. ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಫಾರ್ಮ್ ಹೇಗಿರುತ್ತೆ ಅಂದರೆ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಓಕೆ, ಈ ವಿಡಿಯೋಸ್ ಯೂಸ್ಫುಲ್ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.